ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಯುವನಿಧಿ ಸ್ಕಾಲರ್ಶಿಪ್ನ ಲೇಟೆಸ್ಟ್ ಅಪ್ಡೇಟ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನನ್ನ ಚಾನಲಲ್ಲಿ ನೋಡಬಹುದು. ಬನ್ನಿ, ಯುವನಿಧಿ ಸ್ಕಾಲರ್ಶಿಪ್ ಸ್ಟೇಟಸ್ ಯಾವ ಥರ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟು ನಾವು ಗೂಗಲಲ್ಲಿ ಹೋಗಿಬಿಟ್ಟು ಸೇವಾ ಸಿಂಧು ಅಂತ ಹೇಳಿಬಿಟ್ಟು ಸರ್ಚ್ ಮಾಡಬೇಕು. ಸೇವಾ ಸಿಂಧು ಅಂತ ಸರ್ಚ್ ಮಾಡಿದರೆ ನಮಗೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಪೋರ್ಟಲಲ್ಲಿ ನಾವು ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಅಂತ ಕೊಟ್ಬಿಟ್ರೆ ನಮಗೆ ಸರ್ವಿಸ್ ಪ್ಲಸ್ ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಅದರ ಸೆಕೆಂಡ್ ಆಪ್ಷನ್ ನಾವು ಅಪ್ಲೈ ಫಾರ್ ಮ್ಯಾನೇಜ್ ಅಂತ ಇರುತ್ತೆ, ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ. ಅಪ್ಲೈ ಫಾರ್ ಸರ್ವಿಸಲ್ಲಿ ಚೆಕ್ ಮಾಡ್ತಾ ಹೋದರೆ ನಾವು ಸರ್ಚ್ ಆಪ್ಷನಲ್ಲಿ ರೈಟ್ ಸೈಡ್ ಸರ್ಚ್ ಆಪ್ಷನ್ ಬರುತ್ತೆ. ಯುವನಿಧಿ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿದರೆ ನಮಗೆ 3 ಆಪ್ಷನ್ ಸರ್ವಿಸ್ ನೇಮ್ ಬರುತ್ತೆ. ಯುವನಿಧಿ ಅಪ್ಲಿಕೇಶನ್ ಫಾರ್ ಯುವನಿಧಿ ಸೆಲ್ಫ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಬರುತ್ತೆ. ನಾವು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಯಾವ ಥರ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಹಾಕಿದಾಗ ಅದಕ್ಕಿಂತ ಮುಂಚೆ ನಮಗೆ ರೆಫರೆನ್ಸ್ ನಂಬರ್ ಅಂತ ಕೊಟ್ಟಿರ್ತಾರೆ. ಆ ರೆಫರೆನ್ಸ್ ನಂಬರ್ ಹಾಕಿಬಿಟ್ಟು ಯಾವ ಮಂತಿಂದು ನಮಗೆ ಯುವನಿಧಿ ಸ್ಕಾಲರ್ಶಿಪ್ ಚೆಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಸ್ಕ್ರೋಲ್ ಮಾಡಿಬಿಟ್ಟು ಯಾವ ಮಂತ್ ನಾವು ನೆಕ್ಸ್ಟ್ ಆಗಸ್ಟ್ ಮಂತ್ ಚೆಕ್ ಮಾಡೋಣ ಅಂತ ಪ್ರೊಸೀಡ್ ಇರುತ್ತೆ. ಯಾವ ಸ್ಟೇಟಸಲ್ಲಿ ನಮಗೆ ಸ್ಕಾಲರ್ಶಿಪ್ ಇದೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದೇ ಸೆಪ್ಟೆಂಬರ್ ಮಂತ್, ಅಕ್ಟೋಬರ್ ಮಂತ್ ಪ್ರತಿಯೊಂದು ಕೂಡ ನಾವು ಇದೇ ಥರ ನಾವು ಚೆಕ್ ಮಾಡ್ಕೊತಾ ಹೋಗ್ಬೋದು. ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.